நான் உங்கள் அப்போஸ்தலன் பவுல் பெதஸ்தா பெத்தேல் சபையின் ஞாயிறு ஆராதனைக்கு உங்களை வரவேற்கிறேன். இன்றைய தேவனுடைய வார்த்தை கேளுங்கள், ஆசீர்வதிக்கப்படுங்கள். ರೋಮಾಪುರದವರಿಗೆ ಪತ್ರಿಕೆ ಬರೆಯುವಾಗ ರೋಮಾಪುರದಲ್ಲಿದ್ದ ಸಭೆಗಳಿಗೆ ಆತನು ಪತ್ರಿಕೆಯನ್ನು ಬರೆಯಬೇಕಾದ್ರೆ ಅಲ್ಲಿ 12ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಒಂದು ಮಾತನ್ನು ಹೇಳುತ್ತಿದ್ದಾರೆ. ಅದನ್ನು 2ನೇ ವಾಕ್ಯ ಪತ್ರಿಕೆ ಹೇಳಿ ನೋಡೋಣ. 2ನೇ ವಾಕ್ಯ ಪುನಃ ಓದಿ ನೋಡಿ. ಇಹಲೋಕದ ಪರಲೋಕದ ಆಮೇಲೆ ಹಾಲೆಲೂಯಾ. ಇಲ್ಲೇ ನಿಲ್ಲಿಸೋಣ. ಇಲ್ಲಿ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಏನು ಮಾಡಿರಿ, ಹೊಂದಿಕೊಂಡು ಏನು ಮಾಡಬೇಕು, ನಡೆಯಬೇಕೆಂಬುದಾಗಿ ಅಪೊಸ್ತಲನ ಪೌಲನು ಈ ರೋಮಾಪುರದವರಿಗೆ ಬರೀಬೇಕಾದ್ರೆ ಹಾಗಾದ್ರೆ ಅರ್ಥ ಏನಪ್ಪ ಅಂತ ಹೇಳಿದರೆ, ಕ್ರೈಸ್ತರಾಗಿ ಬಂದಂಥ ನಾವುಗಳು ವಿಶೇಷವಾಗಿ ಏನಪ್ಪ ಅಂತ ಹೇಳಿದರೆ ಈ ಮಾತನ್ನು ಹೇಳೋದು ಮುಂಚಿತವಾಗಿ 11ನೇ ಅಧ್ಯಾಯ ತಿಳಿಸಿಕೊಳ್ಳಿ. 11ನೇ ಅಧ್ಯಾಯದಲ್ಲಿ 36ನೇ ವಾಕ್ಯ ಕೊನೆಯ ವಾಕ್ಯ ಹೇಳಿ ನೋಡೋಣ. ಅದಲ್ಲ ಅದಕ್ಕೆ ಮೇಲೆ 34 ಆಮೇನ್ ಹಾಲೆಲೂಯಾ. ಅದು ಮಾತ್ರವಲ್ಲದೀಗ ಸಮಸ್ತವೂ ಆತನೇನಾಗಿದೆ, ಆತನ ಕರದಲ್ಲಿದೆ, ಆತನಿಗೆ ಸ್ತೋತ್ರ ಅಂತ ಹೇಳಿ ಮುಗಿಸ್ಬಿಟ್ಟು 12ನೇ ಅಧ್ಯಾಯ ಬರಬೇಕಾದ್ರೆ ಏನು ಬರೀತಿದ್ದಾರೆ, ದೇವ ಜನರು ನಡೆದುಕೊಳ್ಳಬೇಕಾದ ರೀತಿಗಳ ಬಗ್ಗೆ ತಿಳಿಸೋದಕ್ಕೆ ಅಪೊಸ್ತಲನ ಪೌಲನು ಏನು ಮಾಡ್ತಿದ್ದಾರೆ, ಒಂದು ಪತ್ರಿಕೆಯನ್ನು ಬರೀತಿದ್ದಾರೆ. ಅಲ್ಲಿಗೆ ಬರೀತಿದ್ದಾರೆ, ರೋಮಾಪುರದಲ್ಲಿರುವ ಸಭೆಗಳಿಗೆ ಬರೀತಾರೆ. ಈಗ ನೂತನವಾಗಿ ಇರಬೇಕು ಎಂದು ಹೇಳುತ್ತಿರುವಂಥ ಈ ಪೌಲನು ಯಾರಾಗಾದ್ರೆ? ಹಲ್ಲೆಲೂಯಾ ಹಾಲೆಲೂಯಾ. ಪ್ರಿಯ ದೇವಜನ, ಚೆನ್ನಾಗಿ ತಿಳಿದುಕೊಳ್ಳಿರಿ. ನೂತನ ಸ್ವಭಾವವನ್ನು ಧರಿಸಿಕೊಂಡು ನೀವೇನು ಮಾಡಿರಿ, ನೀವು ಲೋಕದ ಎಲ್ಲ ನಡವಳಿಕೆಯನ್ನು ಬಿಟ್ಟುಬಿಟ್ಟು ನೂತನವಾಗಿ ಬದುಕಬೇಕೆಂದು ಹೇಳುತ್ತಿರುವಂಥ ಈ ಪೌಲನು ಅಪೊಸ್ತಲನ ಕೃತ್ಯಗಳು ತಿಳಿಸಿಕೊಳ್ಳೋಣ. 9ನೇ ಅಧ್ಯಾಯ ತಿಳಿಸಿಕೊಳ್ಳೋಣ. ಅಪೊಸ್ತಲನ ಕೃತ್ಯಗಳು 9ನೇ ಅಧ್ಯಾಯ 1ನೇ ವಾಕ್ಯದಿಂದ ಕೆಲವೊಂದು ವಾಕ್ಯಗಳನ್ನ ಓದೋಣ. ಎಂದು ಅವನನ್ನು ಬೇಡಿಕೊಂಡನು. ಅವನು ಪ್ರಯಾಣ ಮಾಡುತ್ತಾ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ. ಆಮೇಲೆ ಸಾಕು, ಇಲ್ಲಿ ನಾವು ಓದಿದ್ದು ಅಪೊಸ್ತಲನ ಪೌಲನಾಗಿರುವಂಥ ಈತನು, ಆತನ ಹಿಂದೆ ಅವನ ಹೆಸರೇನಾಗಿತ್ತು ಅಂದರೆ ಸೌಲನಾಗಿತ್ತು. ಈಗ ಈ ಸೌಲನು ಯಾರಪ್ಪ ಅಂತ ಕೇಳಿದರೆ, ಈತನು ಯಾರಾಗಿದ್ದಾನೆ ಅಂದರೆ ಕ್ರೈಸ್ತರನ್ನು ಅಥವಾ ಕ್ರಿಸ್ತವನ್ನು ಹಿಂಬಾಲಿಸುವವರನ್ನು ಎದುರಿಸುವವನಾಗಿದ್ದಾನೆ. ಇವನಿಗೆ ಏನಪ್ಪ ಅಂದರೆ ತುಂಬ ಕೋಪ, ತುಂಬ ರೌದ್ರದಲ್ಲಿ ಏನಪ್ಪ ಅಂತ ಹೇಳಿದರೆ, ಕ್ರೈಸ್ತರನ್ನು ಯಾರೆಲ್ಲ ಹಿಂಬಾಲಿಸುತ್ತಾರೋ ಅವರನ್ನೇನು ಮಾಡಬೇಕು, ನಾನು ಅಥವಾ ಅವರು ಹೆಣ್ಣುಗಲಿ ಗಂಡಸ ಯಾರು ನೋಡದೆ ಮಕ್ಕಳಾಗದೆ ನೋಡದೆ ಅವ್ರೇನು ಮಾಡಬೇಕು, ಅವರಿಗೆ ನಾನು ಶಿಕ್ಷೆ ಕೊಡಬೇಕು ಅಂತ ಹೇಳಿ ಏನು ಮಾಡ್ತಾನೆ, ಅಧಿಕಾರವನ್ನು ಪಡೆದುಕೊಂಡು ಈತನು ಎಲ್ಲಿಗೆ ಹೋಗುತ್ತಿದ್ದಾನೆ, ದಮಸ್ಕು ಹತ್ರ ಬರುತ್ತಿರಬೇಕಾದ್ರೆ ಆಕಾಶದೊಳಗಿಂದ ಒಂದು ಶಬ್ದವು ಆತನಿಗೆ, ಆತನ ಮುಂದೆ ಬೆಳಕು ಶಬ್ದವು ಬಂದು ನಿಂತಿತು. ಪ್ರಿಯ ದೇವರ ಮಕ್ಕಳೇ, ನಾನು ವಿಶೇಷವಾಗಿ ಹೇಳಬೇಕಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ನಂತರವಾಗಿ ಅಧಿಕವಾಗಿ ಮಾತನಾಡಲ್ಪಟ್ಟಂಥ ಒಂದು ವ್ಯಕ್ತಿ ಅಂತ ಹೇಳಿದರೆ ಅಪೊಸ್ತಲನ ಪೌಲನು. ಆತನು ಮಾಡಿದ ಸೇವೆಗಳೇ, ಆತನು ಬರೆಯಲ್ಪಟ್ಟಂಥ ಪತ್ರಿಕೆಗಳನ್ನು ನಾವೇನು ಮಾಡುತ್ತಿದ್ದೇವೆ, ಇವತ್ತಿನ ತನಕ ಓದುತ್ತಿದ್ದೇವೆ. ನಮಗೆ ಅನೇಕ ಕಾರ್ಯಗಳಲ್ಲಿ ದಾರಿ ನಡೆಸುವಂಥದ್ದಾಗಿದೆ. ಈ ಪೌಲನು ನಿಜವಾಗಿ ನೋಡಬೇಕೆಂತ ಹೇಳಿದರೆ ಆತನು ಸೇವೆ ಮಾಡೋದಕ್ಕೆ ಯಾವ ಯೋಗ್ಯವೂ ಆತನಿಗೆ ಇರಲಿಲ್ಲ. ಹಾಲೆಲೂಯಾ ಹಾಲೆಲೂಯಾ. ಆತನು ಹೇಗೆ ಬದುಕುತ್ತಿದ್ದ ಅಂದರೆ, ಈ ಲೋಕದಲ್ಲಿ ಇರುವ ಹಾಗೆ ಕ್ರೈಸ್ತರನ್ನು ವಿರೋಧಿಸುವವನಾಗಿಯೂ, ಕ್ರೈಸ್ತರಿಗೆ ವಿರೋಧವಾಗಿಯೂ, ಅವರುಗಳಿಗೆ ಏನು ಕೊಡಬೇಕು, ಶಿಕ್ಷೆ ಕೊಡುವನಾಗಿಯೂ ಬದುಕುತ್ತಿದ್ದಂಥ ಈ ಪೌಲನು ಈಗ ಏನು ಮಾಡ್ತಾರೆ, ದಮಸ್ಕದ ಹತ್ತಿರ ಬಂದಾಗ ಯೇಸು ಕ್ರಿಸ್ತನು ಅವನನ್ನು ಸಂಧಿಸುತ್ತಿದ್ದಾರೆ. ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ತಿಳಿದುಕೊಳ್ಳಿ, ಈತನಿಗೆ ಯಾರು ಬಂದು ಹೇಳಿದ್ರು, ಇವನು ಏನು ಇದರಲ್ಲಿ 9ನೇ ಅಧ್ಯಾಯದಲ್ಲಿ 36ನೇ ವಾಕ್ಯ ಅನಿಸುತ್ತೆ, ಇಲ್ಲಿ ಬರ್ನಬಾರು ಈ ಶಿಷ್ಯಂದ್ರೆಲ್ಲ ಸೇರಿ ಏನು ಗೊತ್ತಾ ಮಾಡ್ತಾರೆ, ಅಲ್ಲಿ ವಾಕ್ಯ ಹೇಳೋಣ. ಇಲ್ಲಿ ಶಿಷ್ಯಂದ್ರೆಲ್ಲ ಏನು ಗೊತ್ತಾ ಮಾಡ್ತಾರೆ, ಈತನು ರಕ್ಷಣೆ ಹೊಂದಿದಂತ ಕೇಳಿದರೆ ಭಯ ಪಡುತ್ತಿದ್ದಾರೆ. ಯಾಕಂದರೆ ಈ ಪೌಲನು ಎಂಥವನಾಗಿದ್ದನೋ, ಅಷ್ಟು ದುಡ್ಡು
ಕ್ರೂರಿಯಾಗಿದ್ದನು. ಯಾಕೆ? ಕ್ರೈಸ್ತನು ಹಿಂಬಾಲಿಸುವವರನ್ನ ಏನು ಮಾಡಬೇಕು? ಸಾಯಿಸುವುದೇ ತನ ಗುರಿಯಾಗಿತ್ತು. ಆದರೆ ಪ್ರಿಯ ದೇವರ ಮಕ್ಕಳೇ, ಯಾವಾಗ ಯೇಸು ಕ್ರಿಸ್ತನು ಅವನನ್ನು ಆ ದಮಸ್ಕನ ದಾರಿಯಲ್ಲಿ ಸೌಲನೇ ನನ್ನನ್ನು ಏಕೆ ಹಿಂಸೆ ಪಡಿಸ್ತೀನಿ ಎಂದು ಮಾತಿನ ಮುಖಾಂತರವಾಗಿ ಅವನೊಂದಿಗೆ ಮಾತನಾಡಿದರೋ, ಅಲ್ಲಿಗೆ ಅವನ ಜೀವನವೇನಾಯಿತು? ಪರಿಪೂರ್ಣವಾಗಿ ಬದಲಾಯಿತು. ರೋಮಪುರದಲ್ಲಿ ನಾವು ಓದಿದ್ದು 12ನೇ ವಾಕ್ಯದಲ್ಲಿ ಹೇಳಿದ್ದಾರೆ, ನೂತನ ಮನಸ್ಸನ್ನು ಅಳವಡಿಸಿಕೊಂಡು ನೀವೇನು ಮಾಡಬೇಕು? ಈ ಲೋಕದ ನಡವಳಿಕೆಯನ್ನು ಬಿಟ್ಟು ಬಿಡಬೇಕು ಅಂತ ಹೇಳಿದಂಥ ಪೌಲನು ತನ್ನ ಜೀವಿತದಲ್ಲಿ ಮಾಡಿದಂಥ ಮೊದಲನೇ ಕಾರ್ಯ, ಪ್ರಿಯ ದೇವರ ಮಕ್ಕಳನ್ನು ಗೊತ್ತ ಮಾಡದ, ಎಲ್ಲವನ್ನು ಬಿಟ್ಟು ಯಾರು ಆತನಿಗೆ ಹೇಳಿಲ್ಲ ನೀವು ಬದಲಾಗ್ರಿ, ನೀವು ಇದು ಮಾಡ್ರಿ ಅಂತ ಹೇಳಿಲ್ಲ. ಆತನೇನು ಮಾಡ್ದ? ಎಲ್ಲವನ್ನು ಬಿಟ್ಟು ತಕ್ಷಣವಾಗಿ ದೇವರ ಕಡೆಗೆ ತಿರುಗಿದವನಾಗಿ ಬದಲಾಗಿದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈತನಿಗೆ ಏನಿಲ್ಲ, ಈತನಿಗೆ ತಾಳ್ಮೆ ಇಲ್ಲದಿರೋ ವ್ಯಕ್ತಿಯಾಗಿದ್ದನು. ಆದರೆ ನೂತನ ಮನಸ್ಸು ಆತನಿಗೆ ಏನಾಯಿತು? ನಾವು ಕ್ರೈಸ್ತರನ್ನು ನಂಬುವ ವಿಶ್ವಾಸಿಯಾಗಿದ್ದಬೇಕಾದರೆ ಮೊದಲಾಗಿ ನಮ್ಮಲ್ಲಿ ಏನಿರಬೇಕು? ನೂತನ ವ್ಯಕ್ತಿಯಾಗಿ ನಾವು ನೂತನ ಮನಸ್ಸನ್ನು ಅಳವಡಿಸಿಕೊಳ್ಳುವುದು ತುಂಬ ಅವಶ್ಯಕತೆಯಾಗಿದೆ. ಈಗ ಈ ನೂತನವಾದ ಒಂದು ಮನಸ್ಸನ್ನು ಅಳವಡಿಸಿಕೊಂಡಾಗ ಯಾವ ಕಾರ್ಯಗಳನ್ನೆಲ್ಲ ಮಾಡಬೇಕು? ಹಲ್ಲೆಲೂಯಾ. ಎಷ್ಟು ಜನ ದೇವರನ್ನು ಹೇಗೆ ತಿಳಿದುಕೊಂಡಿದ್ದೇವೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನನಗೆ ವಿಶೇಷವಾಗಿ ಪೇತ್ರನ ಬಗ್ಗೆ ನೋಡಬೇಕಾದ್ರೆ ನನಗೊಂದು ಕಾರ್ಯ ತುಂಬ ನನ್ನ ಮನಸ್ಸಿಗೆ ತುಂಬ ಹೊಡಿತದೆ. ಏನಪ್ಪ ಅಂತ ಕೇಳಿದರೆ, ಪೇತ್ರನ್ನು ಮೀನು ಹಿಡಿಯೋದಕ್ಕೆ ರಾತ್ರಿ ಪೂರ್ತಿ ಆ ಬೋಟಲ್ಲಿ ಏನು ಮಾಡಿದ್ರು? ರಾತ್ರೆಲ್ಲ ಕಷ್ಟಪಟ್ಟರು, ಬಲೆ ಎಲ್ಲ ಹಾಕಿ ನೋಡಿದ್ರು, ಯಾವ ಮೀನು ಸಿಕ್ಕದಿದ್ದಾಗ ಆತನ ಪರಿಸ್ಥಿತಿ ಎಂಥದ್ದಾಗಿರ್ಬೋದು ಆಲೋಚನೆ ನೋಡ್ರಿ. ಅವನು ಕಷ್ಟದ ಸಮಯದಲ್ಲಿ ಬಂದಿದ್ದಾನೆ, ಅವನಿಗೇನು ಸಿಕ್ಕಲಿಲ್ಲ. ಆಗ ದೇವರು ಆತನಿಗೆ ಬಂದು ಆ ಮೀನಿನ ಅತಿಶಯ ಮಾಡಿದದ್ದು ಆತನ ಕಷ್ಟಗಳನ್ನು ಪರಿಹರಿಸಿಕೊಂಡು ಹೋಗೋದಕ್ಕೋಸ್ಕರ ಅಲ್ಲ ಪ್ರಿಯ ದೇವ ಮಕ್ಕಳೇ, ಪುನಃ ಅವನ ಹಳೆ ಜೀವಿತಕ್ಕೆ ಹೋಗೋದಕ್ಕೋಸ್ಕರವಲ್ಲ, ಒಂದು ಹೊಸ ಜೀವನವನ್ನು ಬದಲಾಯಿಸಿಕೊಂಡು ಆತನೊಂದು ಹೊಸ ವ್ಯಕ್ತಿಯಾಗಿ ಬದಲಾಗಿ ನಿಲ್ಲಬೇಕಾಗಿದ್ದೇ ದೇವರ ಮುಖ್ಯವಾದ ಕಾರ್ಯವಾಗಿತ್ತು. ಆ ದೇವರು ಅದನ್ನು ಎದುರು ನೋಡಿಕೊಂಡೇ ಆತನ ಬಳಿಗೆ ಬಂದಿದ್ದು. ಇಲ್ಲಿ ಪೌಲನು ಸಹ ಹಾಗೇನೆ. ಪೌಲನು ಕ್ರೈಸ್ತರಿಗೆ ವಿರೋಧವಾಗಿ ಬಂದುತ್ತಿದ್ದ ಆ ಪೌಲನನ್ನು ಬದಲಾಯಿಸಿ ಪುನಃ ಕಳಿಸುವುದಕ್ಕೋಸ್ಕರ ಬರಲಿಲ್ಲ. ಆತನ ಸೇವೆಯನ್ನು ನಡೆಸುವುದಕ್ಕೆ, ಉನ್ನತವಾದ ಸೇವೆಯನ್ನು ಮಾಡುವುದಕ್ಕೆ, ವಿಶೇಷವಾಗಿ ವೇದದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯ ದೇವ ಮಕ್ಕಳೇ. ಆತನೇನು ಮಾಡ್ತಾನೆ? ಧೈರ್ಯವಾಗಿ ಎಲ್ಲರ ಮುಂದೆ ನಿಂತು ದೇವರ ಬಗ್ಗೆ ಪ್ರಸಂಗ ಮಾಡುತ್ತಾನೆ ಎಂಬುದೇ ದೇವರ ಒಂದು ಮಾತಾಗಿದೆ. ಅದಕ್ಕೋಸ್ಕರ ಈತನನ್ನು ಏನು ಮಾಡು ನೀವು? ಈತನನ್ನು ಹೋಗಿ ಈತನಿಗೇನು ಕಣು ಅಂತ ಹೇಳಿ ಅಲ್ಲೊಬ್ಬನನ್ನು ಕಳಿಸುತ್ತಿದ್ದಾರೆ. ಹಾಗಾದರೆ ಅರ್ಥ ಮಾಡಿಕೊಳ್ಳಬೇಕು, ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿದ್ದು, ನಮ್ಮನ್ನು ಅವರ ವಿಶ್ವಾಸಿಗಳಾಗಿ ಬದಲಾಯಿಸಿದ್ದು, ನಾನು ರಕ್ಷಣೆ ಹೊಂದಿಕೊಂಡು ಬಿಟ್ಟೆ, ನಾನು ಸರಿಯಾಗಿದ್ದು ಬಿಟ್ಟರೆ ಸಾಕು ಅನ್ನೋದಕ್ಕೋಸ್ಕರ ಅಲ್ಲ ಪ್ರಿಯ ದೇವ ಮಕ್ಕಳೇ. ಹೊಸ ವ್ಯಕ್ತಿಯಾಗಿ ಬದಲಾಗೋದಕ್ಕೆ, ಆ ಹೊಸ ವ್ಯಕ್ತಿಯಾಗಿ ಬದಲಾದಾಗ ಏನು ಗೊತ್ತಾ ಮಾಡಬೇಕಾಗಿದೆ? ನಾವು ಮೊದಲು ಮತ್ತೊಬ್ಬರಿಗೆ ಸಾಕ್ಷಿಯಾಗಿ ನಿಲ್ಲುವುದು ಅವಶ್ಯಕತೆಯಾಗಿದೆ. ಹಲ್ಲೆಲೂಯಾ. ಇವತ್ತು ಸಾಕ್ಷಿ ಅಂದರೆ ಏನು ಗೊತ್ತಾಗ್ಬಿಟ್ಟಿದೆ ಗೊತ್ತಾ? ನಾನು ದೇವರನ್ನು ನಂಬಿ ಬಂದೆ, ನನಗಿದೆಲ್ಲ ಕೊಟ್ಟರು. ಹೌದು, ದೇವರು ಕೊಡ್ತಾರೆ, ಖಂಡಿತ. ನಿನಗೆ ಅಗತ್ಯವಿದ್ದರೆ ದೇವರು ಖಂಡಿತ ಕೊಡ್ತಾರೆ. ನಿನ್ನ ಶ್ರೀವಂತ ಬದಲಾಯಿಸಬೇಕು, ಖಂಡಿತ ದೇವರು ಕೊಡ್ತಾರೆ. ಅದು ಕ್ರೈಸ್ತರಿಗೆ ಇರಬೇಕಾಗಿರುವಂಥ ಸಾಕ್ಷಿಯಲ್ಲ. ಅದಲ್ಲ ಪ್ರಿಯ ದೇವರ ಮಕ್ಕಳೇ. ನಿಮ್ಮನ್ನು ನೋಡಿ ಒಂದು ವ್ಯಕ್ತಿಯೋ ಇಲ್ಲ ಯಾರೋ ಒಂದು ವ್ಯಕ್ತಿ ನಿಮ್ಮನ್ನು ನೋಡಿ ನೀವು ಯಾರು ಹಿಂಬಾಲಿಸುತ್ತೀರಾ, ನಾನು ಸಹ ಅವ್ರು ಹಿಂಬಾಲಿಸುತ್ತೇನೆ ಅಂತ ಬಂದು ತನ್ನಲ್ಲಿ ಮನಸ್ಸಾಂತರ ಹೊಂದುತ್ತಾರೆ ನೋಡಿ, ಅದುವೇ ನಿಜವಾದ ಸಾಕ್ಷಿಯಾಗಿದೆ. ಹಲ್ಲೆಲೂಯಾ. ಹಾಗಾದರೆ ಅಂಥ ಸಾಕ್ಷಿಯುಳ್ಳ ಜೀವನ ಜೀವಿಸಬೇಕೆಂತಿರೋದು ಪ್ರಿಯ ದೇವರ ಮಕ್ಕಳೇ, ಮೊದಲಾಗಿ ನಾವೇನು ಮಾಡಬೇಕು? ನೂತನ ಜೀವನವನ್ನು ನಾವೇನು ಬದಲಾಯಿಸಿಕೊಳ್ಳಬೇಕು. ಎರಡನೇ ಕಾರ್ಯ ಏನಪ್ಪ ಅಂತ ಹೇಳಿದರೆ, ದೇವರ ಆತ್ಮದಲ್ಲಿ ನಡೆಯುವವರಾಗಿರಬೇಕು. ಹಲ್ಲೆಲೂಯಾ. ಇವಾಗ ಸಭೆಗಳಲ್ಲಿ ಏನಪ್ಪ ಅಂತ ಕೇಳಿದ್ರೆ, ನಾನು ರಕ್ಷಣೆ ಹೊಂದ್ಬಿಡ್ತೀನಿ, ನಾನು ಬಂದ್ಬಿಡ್ತೀವಿ. ಆದರೆ ಎಲ್ಲ ಬರ್ತೀವಿ, ಸಭೆಗೆ ಬರ್ತೀವಿ, ಎಲ್ಲ ಮಾಡುತ್ತೀವಿ. ಫಸ್ಟ್ ನಾವು ಚರ್ಚಿಗೆ ಬರ್ತೀವಿ, ಫಸ್ಟ್ ನಾವು ಚರ್ಚ್ ಮಿಸ್ ಮಾಡಲ್ಲ ಫಸ್ಟರ್, ಕರೆಕ್ಟಾಗಿ ಬರ್ತೀವಿ. ಫಸ್ಟ್ ನಾವು ಹೊಸದಾಗಿ ಬದಲಾಗ್ತೀವಿ. ಫಸ್ಟ್ ಏನು ಗೊತ್ತಾ ಮಾಡ್ತಾರೆ? ಹೊಸದಾಗಿ ಬದಲಾಗ್ತೀವಿ ಅಂದ್ಬಿಟ್ಟು ಎಲ್ಲ ಹಳೆಯ ಕಾರ್ಯ ಎಲ್ಲ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹಳೆಯ ಪಾಪಗಳನ್ನ ಬಿಟ್ಬಿಡ್ತಾರೆ. ಏನು ಮಾಡ್ತಾರೆ? ಹಳೆಯ ಪಾಪಗಳನ್ನ ಬಿಟ್ಬಿಟ್ಟು ಹೊಸದಾಗಿ ಬೇರೆ ಪಾಪಗಳನ್ನ ಏನು ಮಾಡ್ತಾರೆ? ಹೇಳ್ಕೊಡ್ದೇವೆ. ಕೇಳಿದ್ರೆ ನಾವು ರಕ್ಷಣೆ ಹೊಂದಬೇಕಾದ್ರೆ ಆ ಪಾಪ ನಾವು ಮಾಡ್ತಾ ಅದನ್ನು ಬಿಟ್ಬಿಟ್ಟು ನಾವೇನು ಮಾಡ್ತಿಲ್ಲ, ಈಗ ಆ ಪಾಪ ನಾವು ಮಾಡ್ತಿಲ್ಲ, ಬೇರೆ ಪಾಪನ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಇದು ಮಾತ್ರವಲ್ಲ, ಅದೇನು ಗೊತ್ತಾ ಮಾಡ್ತಾರೆ? ಎಲ್ಲ ಓಕೆ, ಆದರೆ ಆತ್ಮದಲ್ಲಿ ನಡೆಯುವುದು ತುಂಬ ಅವಶ್ಯವಾಗಿದೆ. ನಮ್ಮ ಶರೀರ ರೀತಿಯಲ್ಲಿ ನಡೆಯುವುದಲ್ಲ ಪ್ರಿಯ ದೇವ ಮಕ್ಕಳೇ. ದೇವರ ಆತ್ಮನು ನಡೆಸುವ ಪ್ರಕಾರವಾಗಿ ನಡೆಯುವುದು ತುಂಬ ಅವಶ್ಯಕತೆಯಾಗಿದೆ. ಇವತ್ತು ಸಭೆಗಳಲ್ಲಿ ವಿಶ್ವಾಸಿಗಳಲ್ಲಿ ಕಾಣಲ್ಪಡುತ್ತಿರುವಂಥ ಮುಖ್ಯವಾದ ಕೊರತೆ ಏನಪ್ಪ ಅಂತ ಹೇಳಿದರೆ, ಅವರು ವಿಶ್ವಾಸಿಗಳೆಂದು ಕರೆಯಲ್ಪಡುತ್ತಿದ್ದಾರೆ. ಆದರೆ ಅವರಲ್ಲಿ ಕಾಣದೇ ಇರುವಂಥ ಒಂದು ಶಾಲೆ ಏನಂತ ಹೇಳಿದ ಕೇಳಿದರೆ, ಅವರು ಆತ್ಮದಲ್ಲಿ ನಡೆಯುತ್ತಿಲ್ಲ.
ತನ್ನ ಶರೀರ ಭಾವದಲ್ಲಿ ನಡೆಯುತ್ತಿದ್ದಾರೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯದಿಂದ 23ನೇ ವಾಕ್ಯ ತನಕ ಯಾರಾದ್ರು ಓದ್ರಿ. 5ನೇ ಅಧ್ಯಾಯದಿಂದ 16ನೇ ವಾಕ್ಯದಿಂದ 23ನೇ ವಾಕ್ಯ ತನಕ. ನಾನು ಹೇಳುವುದೇನೆಂದರೆ, ಹಾಂ ಪವಿತ್ರಾತ್ಮನನ್ನು ಅನುಸರಿಸಿ ಹಾಂ ನಡೆದುಕೊಳ್ಳಿರಿ. ಹಾಂ ಆಗ ನೀವು ಹಾಂ ಶರೀರ ಭಾವದ ಹಾಂ ಆಶಯಗಳನ್ನು ಹಾಂ ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಹಾಂ ಯಾಕೆಂದರೆ ಹಾಂ ಶರೀರ ಭಾವವು ಹಾಂ ಅಭಿಲಾಷಿಸುವುದು ಹಾಂ ಆತ್ಮನಿಗೆ ವಿರೋಧವಾಗಿದೆ. ಹಾಂ ಆತ್ಮನು ಅಭಿಲಾಷಿಸುವುದು ಹಾಂ ಶರೀರ ಭಾವಕ್ಕೆ ವಿರೋಧವಾಗಿದೆ. ಹಾಂ ನೀವು ಮಾಡಲಿಚ್ಛಿಸುವುದನ್ನು ಹಾಂ ಮಾಡದಂತೆ ಇವು ಹ್ಞೂ ಇವು ಹ್ಞೂ ಒಂದಕ್ಕೊಂದು ಹೋರಾಡುತ್ತವೆ. ಹ್ಞೂ ಆದರೆ ನೀವು ಆತ್ಮದಿಂದ ನಡೆಸಿಕೊಳ್ಳುವುದಾದರೆ ಹ್ಞೂ ನೇಮ ನಿಷ್ಠೆಗಳಿಗೆ ಅಧೀನರಲ್ಲ. ಹಾಂ ಶರೀರ ಭಾವದ ಹಾಂ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಹಾಂ ಯಾವುದೆಂದರೆ ಹಾಂ ಜಾರತ್ವ, ಹಾಂ ಕಳ್ಳತನ, ಹಾಂ ಕಿಡಿಗೇಡಿತನ, ಹಾಂ ವಿಗ್ರಹಾರಾಧನೆ, ಹಾಂ ಮಾಟ, ಹಾಂ ಹಗೆತನ, ಹಾಂ ಕಲಹ, ಹಾಂ ಹೊಟ್ಟೆಕಿಚ್ಚು, ಹಾಂ ಸಿಟ್ಟು, ಹಾಂ ಪಕ್ಷಭೇದ, ಹಾಂ ಭಿನ್ನಮತ, ಹಾಂ ಸಂಸಾರ, ಹಾಂ ಕುಡಿಕತನ, ಹಾಂ ದುರ್ದೌತನ, ಹಾಂ ಇಂಥವುಗಳೇ. ಹ್ಞೂ ಇವುಗಳ ವಿಷಯದಲ್ಲಿ ಹಾಂ ಇಂಥ ಕಾರ್ಯಗಳನ್ನು ನಡೆಸುವವರು ಹಾಂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ಹಾಂ ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಆಮೇನ್, ಹಾಲೆಲೂಯಾ. ಪ್ರಿಯ ದೇವರ ಮನೇಲಿ ಹೋಗಿ ಓದಿ ನೋಡಿರಿ. ನೀವು ಆತ್ಮದಲ್ಲಿ ನಡೆಯಲಿಲ್ಲ ಅಂತ ಹೇಳಿದರೆ ನೀವು ಯಾವ ಪಾಪಕ್ಕೆ ನೀವು ಅಧೀನರಾಗಿರ್ತೀರೆಂಬುದಾಗಿ ಅಪೊಸ್ತಲನ ಪೌಲನು, ಪುನಃ ಜ್ಞಾಪನದಲ್ಲಿ ಇಟ್ಕೊಳ್ರಿ, ಅಪೊಸ್ತಲನ ಪೌಲನೇ ಈ ಪತ್ರಿಕೆಯನ್ನು ಬರೆದಿದ್ದಾರೆ. ಹಲ್ಲೆಲೂಯಾ. ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲೂ ಸಹ ಪುನಃ ಪೌಲನು ಹೇಳ್ತಿದ್ದಾರೆ, ನೀವು ಆತ್ಮದಲ್ಲಿ ನಡೆಯಬೇಕಾಗಿರುವುದು. ಯಾರು ನಡೆಯಬೇಕಂತ ಹೇಳಿದ್ರೆ ದೇವರ ವಿಶ್ವಾಸಿಗಳು. ನಾನು ದೇವರನ್ನು ವಿಶ್ವಾಸಿಸುತ್ತೇನೆಂದು ವಿಶ್ವಾಸಿಗಳ ಹೆಸರಾಗಿರುವಂಥ ನಾವುಗಳು ಮುಖ್ಯವಾಗಿ ದೇವರ ಆತ್ಮದಿಂದ ನಡೆಸಲ್ಪಡುವುದು ತುಂಬ ಅವಶ್ಯಕತೆ ಆಗಿದೆ. ನಮ್ಮ ಮಾಂಸಿಕ ಶರೀರದ ಆಲೋಚನೆ ಪ್ರಕಾರ ನಡೆಯುವುದಲ್ಲ. ಇಲ್ಲಿ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಯಾವ್ಯಾವ ವಾಕ್ಯ? 20ನೇ ವಾಕ್ಯದಿಂದ ಓದಿರಿ. ಶರೀರ ಭಾವದಿಂದ 19ನೇ ವಾಕ್ಯದಿಂದ ಓದಿರಿ. ಶರೀರ ಭಾವದ ಕರ್ಮಗಳು ಹಾಂ ಪ್ರಸಿದ್ಧವಾಗಿವೆ. ಹಾಂ ಅವು ಯಾವೆಂದರೆ ಅವೇ ಯಾವುದೆಂದರೆ ಹಾಂ ಜಾರತ್ವ, ಹಾಂ ಗಂಡುತನ, ಹಾಂ ನಾಚಿಕೆಗೇಡಿತನ, ಹಾಂ ವಿಗ್ರಹಾರಾಧನೆ, ಹಾಂ ಮಾಟ, ಹಾಂ ಹಗೆತನ, ಹಾಂ ಜಗಳ, ಹಾಂ ಹೊಟ್ಟೆಕಿಚ್ಚು, ಹಾಂ ಸಿಟ್ಟು, ಹಾಂ ಪಕ್ಷಭೇದ, ಹಾಂ ಭಿನ್ನಮತ, ಹಾಂ ಸಂಸಾರಕ್ಕೆ ಕುಡಿಕತನ, ಹಾಂ ದ್ವಂದ್ವತನ, ಹಾಂ ಇಂಥ ಕಾರ್ಯ ಆಮೇನ್, ಹಾಲೆಲೂಯಾ. ಇನ್ನೂ ಸಹ ಕೆಲವೊಂದು ಕಾರ್ಯಗಳು ಇವಾಗಿರೋ ಕಾರ್ಯ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವುಗಳು ಮಾಡುತ್ತಿರುವಂಥ ಎಲ್ಲ ಶೈಲಿಗಳನ್ನು ಅಳವಡಿಸಿಕೊಳ್ಳಿರಿ. ಈ ಕಾರ್ಯಗಳನ್ನು ನಾವು ಮಾಡುವುದಾದರೆ ನಾವು ದೇವರ ಆತ್ಮದಿಂದ ನಡೆಸಲ್ಪಡುತ್ತಿಲ್ಲ, ಮಾಂಸಿಕ ಶರೀರದಿಂದ ನಡೆಸಲ್ಪಡುವವರಾಗಿದ್ದೇವೆ. ಹಾಲೆಲೂಯಾ. ಈಗ ನಾವು ವಿಶ್ವಾಸಿಗಳು, ನಮಗೆ ಇರುವಂಥ ಶೈಲಿಗಳಲ್ಲಿ ಇದೊಂದು ಆಗಿದೆಯಾ? ಆಮೇನ್, ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಒಂದು ಕಾರ್ಯ ತಿಳಿದುಕೊಳ್ಳಿ. ನಾವೆಲ್ಲರೂ ಕ್ರೈಸ್ತರಾಗಿ ಬಂದಿರುವುದು, ನಾವೆಲ್ಲ ಕ್ರೈಸ್ತರ ವಿಶ್ವಾಸಿಗಳಿಂದ ಕರೆಯಲ್ಪಡುತ್ತಿರುವುದು, ಏನೋ ನಾವು ಒಂದು ಧರ್ಮಕ್ಕೆ ಸೇರಿದವರಾಗಿ ನಾವು ಧರ್ಮದ ಸಂಖ್ಯೆ ಎಚ್ಚರಿಸಿ ತೋರಿಸೋದಕ್ಕೋಸ್ಕರವಲ್ಲ. ಪ್ರಿಯ ದೇವರ ಮಕ್ಕಳೇ, ಚೆನ್ನಾಗಿ ತಿಳಿದುಕೊಳ್ಳಿರಿ. ದೇವರ ರಾಜ್ಯ ಬರಲಿಕ್ಕಿದೆ. ಆತನ ನಾಮವನ್ನು ಈ ಭೂಮಿಯಲ್ಲಿ ಪ್ರಸ್ತಾರಪಡಿಸೋದಕ್ಕೋಸ್ಕರ ನಮಗೆ ಕೊಡಲ್ಪಟ್ಟಂಥ ಈ ರಕ್ಷಣೆ ಮುಖಾಂತರವಾಗಿ ನಾವು ಸಭೆಗೆ ಬರುವವರಾಗಿದ್ದ. ಪ್ರಿಯ ದೇವರ ಮಕ್ಕಳೇ, ಆದ್ದರಿಂದಾಗಿ ನಾವು ಆತ್ಮದಲ್ಲಿ ನಡೆಸಲ್ಪಡುವುದು ತುಂಬ ಅವಶ್ಯಕತೆಯಾಗಿದೆ. ಹಾಲೆಲೂಯಾ. ಕೆಲವರು ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ, ನಾನು ಸಭೆಗೆ ಬರುತ್ತಿದ್ದೇನೆ, ನಾನು ಸಭೆಗೆ ಹೋಗುತ್ತಿದ್ದೇನೆ, ನಾನೊಂದು ವಿಶ್ವಾಸಿ ಅಂಗಸ್ಥನಾಗಿದೆ, ಅದು ನನಗೆ ಸಾಕು ಅಂದುಕೊಂಡಿದ್ದೇವೆ. ನಮ್ಮಲ್ಲಿ ಅನೇಕ ಸ್ಟೈಲ್ಗಳೆಲ್ಲ ತುಂಬ ಬದಲಾಗ್ಬಿಟ್ಟಿದೆ. ಈ ಆತ್ಮದಲ್ಲಿ ನಡೆಸಲ್ಪಡುತ್ತಿರುವಂಥ ಕಾರ್ಯ ನಮ್ಮಲ್ಲಿ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ವೈಯಕ್ತಿಕವಾಗಿ ಮನೇಲಿ ಕುಳಿತು ಪ್ರಾರ್ಥನೆ ಮಾಡ್ತೀರಾ ಹೇಳಿರಿ? ಪ್ರಾರ್ಥನೆ ಅಂದರೆ ಏನಂತ ನನಗೆ ಫಸ್ಟ್ ನಿಮ್ಮ ಬಳಿಯಲ್ಲಿ ಕೇಳ್ತೀನಿ. ಓ ಮೈ ಗಾಡ್, ನಂಗೆ ಟೈಮ್ ಇಲ್ಲ. ಪ್ರಾರ್ಥನೆ ಅಂದರೆ ಏನಂತ ಹೇಳಿರಿ ಫಸ್ಟು. ಪ್ರಿಯ ದೇವರ ಮಕ್ಕಳೇ, ವಿಜ್ಞಾಪನೆಗಳಿಗೋಸ್ಕರ ನಾವು ದೇವರ ಸಮ್ಮುಖದಲ್ಲಿ ಬರುವುದು, ಅದು ನಮಗಿರುವಂಥ ಕಾರ್ಯಗಳನ್ನು ದೇವರಿಗೆ ತಿಳಿಸುವುದು. ಆದರೆ ದೇವರ ಸಮ್ಮುಖ ಪ್ರಾರ್ಥನೆ ಮಾಡುತ್ತಿದೆ ಅಂತ ಹೇಳಿದರೆ ದೇವರು ನಮ್ಮೊಂದಿಗೆ ಮಾತನಾಡುವುದು, ಆತನ ಕಾರ್ಯಗಳು ನಮಗೆ ತಿಳಿಸಿಕೊಡುವುದಂತಾಗಿದೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಆತ್ಮದಲ್ಲಿ ನಡೆಸಲ್ಪಡುವವರಾಗಿದ್ದರೆ ಎರಡಕ್ಕೂ ವ್ಯತ್ಯಾಸ ನಮಗೆ ಗೊತ್ತಾಗುತ್ತದೆ. ಯಾವುದು ನಾವು ವಿಜ್ಞಾಪನೆ ಮಾಡ್ತಿದ್ದೇವೆ, ಯಾವುದನ್ನು ನಾವೇನು ಮಾಡಿ ದೇವರ ಸಮ್ಮುಖ ಕುಳಿತು ಕಾಯುತ್ತಿದ್ದೇವೆ, ದೇವರು ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ ಎಂಬುದಕ್ಕೆ ವ್ಯತ್ಯಾಸ ನಾವು ತಿಳಿದುಕೊಳ್ಳುತ್ತೇವೆ. ಇವತ್ತು ಅನೇಕರು ನಾವು ಮಾಡ್ತೀವಿ ತಪ್ಪು. ಅದೇ ನಾವು ಪ್ರಾರ್ಥನೆ ಮಾಡ್ತೀವಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸಪ್ಪ ಸ್ತೋತ್ರ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಕಾದುಕೊಳ್ಳಿ, ಆಶೀರ್ವದಿಸಿರಿ. ಸಾಯಂಕಾಲ ಬಂದರೆ ಅದೇ ಪ್ರಾರ್ಥನೆ, ನೈಟ್ ಮಲಗುವಾಗ ಅದೇ ಪ್ರಾರ್ಥನೆ. ಅದಲ್ಲ ಪ್ರಿಯ ದೇವರ ಮಕ್ಕಳೇ, ಆತ್ಮದಲ್ಲಿ ನಡೆಸಲ್ಪಡುವವರಾಗಿರಬೇಕು. ಅಲ್ಲಿ 22ನೇ ವಾಕ್ಯವನ್ನು ಓದೋಣ. ಹಾಂ 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 ಹಾಂ
ಹಾಂ, ಇವುಗಳಂತವುಗಳೇ. ಆಮೇನ್. ಹಾಲೆಲೂಯ, ಹಾಲೆಲೂಯ. ನಮ್ಮಲ್ಲಿ ನಾವು ಬದಲಾಯಿಸಿಕೊಳ್ಳುವ ತುಂಬ ಅವಶ್ಯಕತೆಗಳು ತುಂಬ ಇದೆ ಪ್ರಿಯ ದೇವರ ಮಕ್ಕಳೇ. ಅಪೊಸ್ತಲನಾದ ಪೌಲನು ದಮಸ್ಕಿನ ದಾರಿಯಲ್ಲಿ ಹೋಗಬೇಕಾದ್ರೆ ಯೇಸು ಕ್ರಿಸ್ತನು ಆತನನ್ನು ಸಂಧಿಸಿದು ಬರೀ ದೇವರ ಜನರ ಸಂಖ್ಯೆಗಳನ್ನು ಹೆಚ್ಚಿಸುವುದಕ್ಕೋಸ್ಕರ, ಪ್ರಸಂಗ ಮಾಡೋದಕ್ಕೋಸ್ಕರವಲ್ಲ ಪ್ರಿಯ ದೇವರ ಮಕ್ಕಳೇ. ಇವತ್ತು ನೀವು ವಿಶ್ವಾಸಿಗಳಾಗಿ ಇಲ್ಲಿ ಕುಳಿತಿರುವುದು ನಿಮಗೆ ಕೊಡಲ್ಪಟ್ಟಿರುವಂಥ ಒಂದು ಅವಕಾಶ. ಈ ಒಂದು ಅವಕಾಶ ನೀವು ಬರೀ ನಾನು ವಿಶ್ವಾಸಿಯಾಗಿರುತ್ತೇನೆ ಅಂತ ಕುಳಿತುಕೊಳ್ಳೋದಕ್ಕೋಸ್ಕರವಲ್ಲ ಪ್ರಿಯ ದೇವರ ಮಕ್ಕಳೇ. ಇನ್ನೊಂದು ಮುಖ್ಯವಾದ ಒಂದು ಮುಖ್ಯವಾದ ಕಾರ್ಯ, ಇದು ಆತ್ಮದಲ್ಲಿ ನಡೆಸಲ್ಪಡಬೇಕು. ಆತ್ಮದಲ್ಲಿ ನಡೆಸಲ್ಪಡುವ ಶರೀರದಲ್ಲಿ ನಡೆಸಲ್ಪಟ್ಟರೆ ಅಲ್ಲಿ ಕಾಣಲ್ಪಡುವಂಥ ಕಾರ್ಯಗಳನ್ನು ಓಡಿದ್ದು ಪ್ರಿಯ ಮಕ್ಕಳೇ. ಇನ್ನೊಂದು ಮುಖ್ಯವಾದ ಕಾರ್ಯ ಏನಪ್ಪ ಅಂತ ಹೇಳಿದರೆ ದೇವರ ಸುವಾರ್ತೆಯನ್ನು ಸಾರುವುದು. ಹಾಲೆಲೂಯ, ಹಾಲೆಲೂಯ. ನನಗೆ ನನ್ನ ಸಂದೇಶಗಳಿಗೆ ಹೇಗೆ ಬದಲಾಗಿದೆ ಅಂತ ಹೇಳಿದರೆ, ನಿಜವಾಗಲೂ ಯಾವ ಪ್ರಸಂಗ ಮಾಡಿದರೂ ಕೊನೆಯದಾಗಿ ಬರಬೇಕಾದರೆ ಸುವಾರ್ತೆ ಸಾರುವುದನ್ನು ತಂದು ನಿಲ್ಲಿಸುವುದು. ಗೊತ್ತಿಲ್ಲ, ದೇವರದನ್ನು ಹಾಗೆ ಬದಲಾಯಿಸುತ್ತಿದ್ದಾರೆ. ನಾನು ಬೆಳಗ್ಗೆ ಬಂದು ನಾನು ದೇವ ಸೇವಕರು ನಮಗೆ ಪ್ರಸಂಗ ಪ್ರಿಪೇರ್ ಮಾಡ್ಕೊಂಡು ಬಾ ಅಂತ ಹೇಳಿದಾಗ, ನಮ್ಮ ಸೇವಕರಲ್ಲಿ ನಮ್ಮ ಚರ್ಚ್ನಲ್ಲಿ ನನಗೆ ಟ್ರಾನ್ಸ್ಲೇಟ್ ಮಾಡೋದು ನಾನು ಎದ್ದು ನಿಂತಾಗ ನನಗೆ ನಿಜವಾಗಲೂ ಹೋದವಾರನೂ ಪಾಸ್ಟ್ ಹತ್ರ ಹೇಳಿದೆ, ಪಾಸ್ಟ್ರೆ ಅದಕ್ಕೆ ಹೋದವಾರ ನಾನು ಹೇಳಿದ್ದೆ, ಪಾಸ್ಟ್ರೆ ನೀವು ಒಂದು ಪ್ರಸಂಗ ಮಾಡಿದ್ದು ಅಲ್ಲೂ ಸಹ ಸೇಮ್ ಅದೇ ಪ್ರಸಂಗವಾಗಿತ್ತು. ಯಾಕೋಬನ ಬಗ್ಗೆ ಪ್ರಸಂಗ ಮಾಡಿದ್ರಲ್ಲ, ಅದೇ ಪ್ರಸಂಗನಲ್ಲಿ ಪ್ರಸಂಗ ಮಾಡಿದರು. ಕೆಲವೊಂದು ಪ್ರಸಂಗ ಬಂದು ಭಾಷಾಂತರಿಸಬೇಕಾದ್ರೆ ನನಗೆ ಅರ್ಥ ಆಗೋ, ಯಾಕಂದರೆ ಅದು ಬರೀ ಟ್ರಾನ್ಸ್ಲೇಟ್ ಮಾಡೋದ್ರ ಕಡೆ ಗಮನ ಇರುತ್ತೆ ಹೊರತು ಅದನ್ನು ಇದು ಮಾಡೋದಕ್ಕಾಗೋದಿಲ್ಲ. ಆದರೆ ಕೆಲವೊಂದು ಸಂದೇಶಗಳು ನಮಗೆ ನಿಜವಾಗಲೂ ಮುಟ್ಟಲ್ಪಡುತ್ತದೆ. ಯಾಕಂತ ಕೇಳಿದರೆ ದೇವರು ನಿಜವಾಗಲೂ ಮಾತನಾಡುತ್ತಿರ್ತಾರೆ. ನನಗೆ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಲ್ಲಿ ಬಂದಾಗ ಪುನಃ ಅದೇ ಯಾಕೋಬನು, ಪುನಃ ಅದೇ ಕಾರ್ಯಗಳು ಬಂದಾಗ ನನಗೆ ತುಂಬ ಆಶ್ಚರ್ಯಕರವಾಯಿತು. ಇವತ್ತು ಬೆಳಗ್ಗೆ ನಾನು ಎಲ್ಲವನ್ನು ಪ್ರಿಪೇರ್ ಮಾಡಿ ಇಟ್ಟುಕೊಂಡು ನಾನು ದೇವ ಸೇವಕರ ಪ್ರಸಂಗಕ್ಕೆ ಬಂದ ನಾನು ಭಾಷಾಂತರಿಸಿಗೆ ಹೋಗಬೇಕಾದರೆ ಅದೇ ಅಪೊಸ್ತಲನ ಕೃತ್ಯಗಳು, ಅದೇ ರೋಮಪುರದ ಬರೆದ ಪತ್ರಿಕೆ 11ನೇ ಅಧ್ಯಾಯಕ್ಕೆ ನಮ್ಮ ದೇವ ಸೇವಕರು ವೇದವನ್ನು ತಿರುಗಿಸಿದರು. ಹಾಲೆಲೂಯ. ಇದು ಏನೋ ಯಾರೋ ಹೇಳಿ ಮಾಡುವುದಲ್ಲ ಪ್ರಿಯ ದೇವರ ಮಕ್ಕಳೇ. ದೇವರು ನಮಗೆ ಒಂದು ಕಾರ್ಯವನ್ನು ತಿಳಿಸುತ್ತಿದ್ದಾರೆ. ಏನಪ್ಪ ಅಂತ ಕೇಳಿದರೆ, ನೀವೆಲ್ಲರೂ ದೇವರಿಗೆ ವಿಶೇಷವಾಗಿ ಬದಲಾಗಬೇಕಾದ್ರೆ ಅದು ಅವಶ್ಯಕತೆ ಆಗಿದೆ. ನೀವೆಲ್ಲರೂ ಸುವಾರ್ತೆ ಸಾರುವವರಾಗಿ ಬದಲಾಗಬೇಕಾದ್ದು ಅವಶ್ಯಕತೆ ಆಗಿದೆ. ಅಪೊಸ್ತಲನ ಪೌಲನಿಗೆ ಆತನು ಕ್ರೈಸ್ತರನ್ನು ಹಿಂಸೆಗೊಳಿಸುವುದೇ ದೊಡ್ಡ ಕಾರ್ಯವಾಗಿತ್ತು. ಆದರೆ ಆತನ ದೇವರ ಕಡೆ ಪರಿಪೂರ್ಣವಾಗಿ ತಿರುಗಿದಾಗ, ಪ್ರಿಯ ದೇವರ ಮಕ್ಕಳೇ, ಅವನು ಎಷ್ಟು ವೈರಾಗ್ಯವಾಗಿ ಹಿಂಸಿಸಬೇಕು ಅಂತ ಇದ್ದನೋ ಅದಕ್ಕಿಂತ 100ರಷ್ಟು ಹೆಚ್ಚಾಗಿ ದೇವರ ಸುವಾರ್ತೆಯನ್ನು ಸಾರುವನಾಗಿ ಬದಲಾದನು. ಆತನನ್ನು ಬೇಡಿ ಹಾಕಿ ನಿಲ್ಲಿಸಿದರು. ಆತನ ಅವರುಗಳ ಮುಂದೆ ಹೇಳುತ್ತಿದ್ದಾನೆ, ಅದು ದೇವರ ಯೇಸು ಕ್ರಿಸ್ತನ ನಾಮವನ್ನು ಪ್ರಸಂಗ ಮಾಡುತ್ತಿದ್ದಾನೆ. ಹಾಲೆಲೂಯ. ರಾಜರುಗಳ ಮುಂದೆ ಪ್ರಸಂಗ ಮಾಡುತ್ತಿದ್ದಾರೆ. ಆತನು ಹೊಡೆದು ಎತ್ತು ಬಿಸಾಕಿದರೆ ಅವರು ತಿರ್ಗಾ ಪುನಃ ಎದ್ದು ಬಂದು ಏನು ಮಾಡ್ತಿದ್ದಾನೆ, ತಿರ್ಗಾ ಊರೊಳಗೆ ಬಂದು ದೇವರ ಬಗ್ಗೆ ಪ್ರಸಂಗ ಮಾಡುತ್ತಿದ್ದಾನೆ. ಇವತ್ತು ನಾವು ವಿಶ್ವಾಸಿಗಳಾಗಿ ಬಂದು ಕುಳಿತುಕೊಂಡಿದ್ದೇವೆ. ನಮ್ಮಲ್ಲಿ ಕಾಣಬೇಕಾಗಿರೋದು ಮೂರನೇ ಕಾರ್ಯ, ದೇವರ ಸುವಾರ್ತೆಯನ್ನು ಸಾರಬೇಕಾಗಿರೋದು. ಹಲ್ಲೆಲೂಯಾ. ನಾನು ತುಂಬ ಆಸೆ ಏನಪ್ಪ ಅಂತ ಹೇಳಿದ್ರೆ, ಈ ಸುವಾರ್ತೆ ಸಾರುವುದರ ಬಗ್ಗೆ ನಿಮಗೆ ಒಂದು ಸ್ಪೆಷಲಾಗಿ ಒಂದು ದಿವಸ ಫುಲ್ ನಿಮಗೆ ಒಂದು 3 ಅವರ್ ಕ್ಲಾಸೇ ತಗೋಬೇಕು ಅಂತ. ಯಾಕಂದರೆ ಸುವಾರ್ತೆ ಸಾರುವುದು ಅಂತ ಹೇಳಿದ್ರೆ, ಏಸಪ್ಪ ನಿಮ್ಮನ್ನು ಪ್ರೀತಿಸ್ತಾರೆ ಬನ್ನಿ, ಇಲ್ಲ ಏಸಪ್ಪನ ಹಂಗಲ್ಲ ಪ್ರಿಯ ಮಕ್ಕಳೇ. ನಿಮ್ಮ ಜೀವನಗಳೇ, ಅದಕ್ಕೆ ಈ ವಾಕ್ಯ ಹೇಳಿದ್ದು, ನಮ್ಮ ವಿಶ್ವಾಸಿಗಳಿಂದ ಕರೆಯಲ್ಪಡೋ ನಮ್ಮ ಜೀವನದ ಶೈಲಿಗಳಲ್ಲದು ಬದಲಾಗಬೇಕು. ಹಲ್ಲೆಲೂಯಾ. ನಮ್ಮ ಜೀವಿತವೇ ಏನಾಗಬೇಕು, ಸುವಾರ್ತೆಯಾಗಿ ಬದಲಾಗಿ ನಿಂತುಕೊಳ್ಳುವುದು ತುಂಬ ಅವಶ್ಯ. ನಾನು ಮುಂಚೆ ಹೋದ ವಾರದಲ್ಲಿ ಈ 2 ಪಾಯಿಂಟ್ ನಿಮ್ಗೆ ಹೇಳಿದೆ. ದೇವರ ಸುವಾರ್ತೆಯಾಗಿ ಬದಲಾಗಿ ನಿಂತುಕೊಳ್ಳುವುದು ಅವಶ್ಯಕತೆಯಾಗಿದೆ. ನಮ್ಮನ್ನೆಲ್ಲರೂ ಹಾಗೆ ಕರೀತಾರೆ ವಿಶ್ವಾಸಿಗಳಂತೇಳಿ. ಆದರೆ ನಾವು ದೇವರ ಸುವಾರ್ತೆ, ಈ ಅಪೊಸ್ತಲನ ಪೌಲನ ನೀವು ಇನ್ನೂ ನಿಮಗೆ ಡೌಟ್ ಅಂತ ಹೇಳಿದರೆ ತಿಳಿಸಿಕೊಳ್ಳೋಣ. ಒಂದು ಕೊಲೊಸ್ಸರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ರಿಂದ 17ನೇ ವಾಕ್ಯ ತನಕ ಓದೋಣ. ಇಲ್ಲ ಸಾಕು, 5ರಿಂದ 17ನೇ ವಾಕ್ಯ ತನಕ ನೀವು ಮನೇಲಿ ಹೋಗಿ ಓದಿರಿ. ಇದರಲ್ಲಿ ಭೂ ಸಂಬಂಧಪಟ್ಟಂಥ ಕಾರ್ಯಗಳ ಬಗ್ಗೆ ತಿಳಿಸಲ್ಪಟ್ಟಿದೆ ಪ್ರಿಯ ಮಕ್ಕಳೇ. ಏನಪ್ಪ ಅಂತ ಕೇಳಿದರೆ, ಇದರಲ್ಲಿ ಎಲ್ಲವೂ ಹೇಳಲ್ಪಟ್ಟಿದೆ. ಏನಾಗಿದೆ, ಎಲ್ಲವೂ ಈ ಭೂಲೋಕದಲ್ಲಿ ಕೊಡಲ್ಪಟ್ಟಿರುವಂಥ ಕಾರ್ಯಗಳು. ನೀವುಗಳೇನು ಮಾಡಬೇಕು, ಇದು ಎಲ್ಲವನ್ನು ಬಿಟ್ಟು ದೇವರ ಕಡೆಗೆ ತಿರುಗುವಂಥದ್ದು ಅವಶ್ಯಕತೆಯಾಗಿದೆ. ಮನೇಲಿ ಹೋಗಿ ಇದು ಕಾರ್ಯ ತಿರುಗಿ ಓದಿ ನೋಡ್ರಿ. ಇದೆಲ್ಲ ಹಳೆಯ ಕಾರ್ಯಗಳು. ನಾವು ಕ್ರೈಸ್ತನ ಕಡೆಗೆ ತಿರುಗಿ ನಿಂತಾಗ ಎಲ್ಲವನ್ನು ಬದಲಾಯಿಸಿಕೊಳ್ಳಬೇಕದು ಅವಶ್ಯಕತೆಯಾಗಿದೆ. ಪರಿಶುದ್ಧ ಆತ್ಮದಿಂದ ನಡೆಸಲ್ಪಡುವವರು ನಾವು ನಿಂತುಕೊಳ್ಳಬೇಕು ಪ್ರಿಯ ಮಕ್ಕಳೇ. ಪರಿಶುದ್ಧ ಆತ್ಮದಿಂದ ನಡೆಸಲ್ಪಡಬೇಕು.
ಅಪೊಸ್ತಲನ ಸೌಲನನ್ನು ಕರೆದು ಯೇಸು ಕ್ರಿಸ್ತನು ಹೇಳುತ್ತಿದ್ದಾರೆ, ನೀನು ಎದ್ದು ಏನು ಮಾಡು, ಹೋಗು. 9ನೇ ಅಧ್ಯಾಯ ತಿಳಿಸಿಕೊಳ್ಳಿ, ಅಪೊಸ್ತಲನ ಕೃತ್ಯಗಳು 9ನೇ ಅಧ್ಯಾಯ. ಆ ವಾಕ್ಯವನ್ನು ಓದಬೇಕು, ನಿಜವಾಗ್ಲೂ ನನಗೆ ತುಂಬ ವ್ಯತ್ಯಾಸವಾಗಿ ಕಾಣಲ್ಪಟ್ಟವು. 5ನೇ ವಾಕ್ಯ ಓದಿರಿ. ಅವನು ಕರ್ತನೇ ನೀನ್ಯಾರು ಎಂದು ಕೇಳಿದ್ದಕ್ಕೆ ಕರ್ತನು, ನೀನು ಹಿಂಸೆಪಡಿಸುವ ಯೇಸುವೇ ನಾನು. ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಆಮೆನ್. ಎಂದು ಹೇಳಿದನು. ಸಾಕು. ಯೇಸು ಕ್ರಿಸ್ತನ ಹತ್ರ ಅಪೊಸ್ತಲನ ಪೌಲನು ಕೇಳುತ್ತಿದ್ದಾನೆ, ಕರ್ತನೇ ನೀನು ಯಾರು ಅಂತ ಕೇಳಿದಾಗ, ನೀನು ಹಿಂಸೆಪಡಿಸುವಂತಹ ಯೇಸು ನಾನೇ ಅಂತ ಹೇಳಿ, ನೀನು ಎದ್ದು ಏನು ಮಾಡು, ಊರ ಒಳಗೆ ಹೋಗು, ನೀನು ಮಾಡಬೇಕಾಗ ನಾನು ನಿನಗೆ ತಿಳಿಸುತ್ತೇನೆ ಅಂತ ಹೇಳಿದ್ರು. ಪ್ರಿಯ ದೇವರ ಮಕ್ಕಳೇ, ಗಮನಿಸಿ. ನೀವು ವಿಶ್ವಾಸಿಗಳೇ ನಾವಿಲ್ಲಿ ಬಂದು ಕುಳಿತಿದ್ದೇವೆ. ನಾವು ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀವಿ, ನಾನು ವಿಶ್ವಾಸ ಹೀಗಿರ್ತಾನೆ, ಇದೆಲ್ಲ ಸಭೆಗೆ ಇದು ಮಾಡಬೇಕು, ನಾವು ಆರಾಧನೆ ಬರಬೇಕು ಅಂತ ದೇವರು ನಮ್ಮನ್ನು ಕರೆದಿರಂತ. ಅಪೊಸ್ತಲನ ಪೌಲನು ದೇವರನ್ನು ಎದ್ದು ಊರೊಳಗೆ ಹೋಗು, ನೀನು ಮಾಡಬೇಕಾದ ಕಾರ್ಯ ನಿನಗೆ ತಿಳಿಸುತ್ತೇನೆ ಅಂತ ಹೇಳಿದ್ದಾಗ ಅಪೊಸ್ತಲನ ಪೌಲನಿಗೆ ಏನು ಗೊತ್ತಿಲ್ಲ, ಏನು ಮಾಡುತ್ತಾರೆ ಅವರು. ಏಂತಿಗೆ ಏಸಪ್ಪ ಬಂದ ನಂತರ ಮಾತನಾಡಿದ್ರು, ಅವ್ರು ಏನು ಮಾಡುತ್ತಾರೆ ಅಂತ ನಿಜವಾಗ್ಲೂ ಅಪೊಸ್ತಲನ ಪೌಲನಿಗೆ ತಿಳಿದಿಲ್ಲ. ಪೇತ್ರನನ್ನು ತೆಗೆದುಕೊಳ್ಳಿರಿ, ಪೇತ್ರನನ್ನು ಕರೆದು ನೀನು ಬಂದು ಏನು ಮಾಡು, ನಾನೇನು ಮಾಡುತ್ತೇನೆ, ಮೀನು ಹಿಡಿಯೋನಾಗಲ್ಲ ಮನುಷ್ಯನ ಹಿಡಿಯೋನಾಗಿ ಬದಲಾಯಿಸಿ ಅಂತ ಹೇಳಿದರು. ಪೇತ್ರಗೆ ಅದರ ಅರ್ಥ ಗೊತ್ತಿಲ್ಲ. ಆದರೆ ಯಾವಾಗ ಇವರು ದೇವರ ಕಡೆಗೆ ಪರಿಪೂರ್ಣವಾಗಿ ತಿರುಗಿಕೊಂಡರೋ, ಅವರ ಶೈಲಿಗಳೆಲ್ಲವೂ ಹೇಗೆ ಬದಲಾಯಿಸಿಕೊಂಡರೋ, ಅವರ ಶೈಲಿಗಳು ಹೇಗೆ ದೇವರ ಕಡೆಗೆ ತಿರುಗಿಕೊಂಡು ಪರಿಪೂರ್ಣವಾಗಿ ಹಳೆಯದನ್ನೆಲ್ಲ ಬದಲಾಯಿಸಿ ಹೊಸದನ್ನು ಅಳವಡಿಸಿಕೊಂಡು ದೇವರ ಆತ್ಮದಲ್ಲಿ ನಡೆಸಲ್ಪಡುವವರಾಗಿದ್ದುಕೊಂಡು ಸುವಾರ್ತೆ ಸಾರುವವರಾಗಿ ಅವರು ಬದಲಾಗಿದ್ದರು. ಪ್ರಿಯ ದೇವರ ಮಕ್ಕಳೇ, ಪೇತ್ರನು ಹೇಳಿದರು, ನಾನು ನಿಮಗೆ ಮುಂಚೆ ಹೇಳಿದ್ದೇನೆ, ಪೇತ್ರನಿಗೆ ಹೇಳಿದರು, ನೀನು ಮೀನು ಹಿಡಿಯುವನಲ್ಲ ಮನುಷ್ಯನ ಹಿಡಿಯುವನಾಗಿ, ಮೀನು ಹಿಡಿಯುವ ಆ ಪ್ರಕಾರವಾಗಿಯೇ ಆತನು ಪ್ರಸಂಗ ಮಾಡಬೇಕಾದ್ರೆ 5,000 ಜನರು 3,000 ಜನರು ರಕ್ಷಣೆ ಹೊಂದುವಂತೆ ದೇವರು ಅವನ ಮುಖಾಂತರವಾಗಿ ಕಾರ್ಯ ಮಾಡಿದರು. ಈ ಅಪೊಸ್ತಲನ ಪೌಲನು, ನೀನೆದ್ದು ಊರೊಳಗೆ ಹೋಗು, ನೀನು ಮಾಡಬೇಕಾ ನನಗೆ ತಿಳಿಸುತ್ತೇನೆ ಅಂತ ಹೇಳಿದಂಥ ದೇವರು ಪೌಲನಿಗೆ ತಿಳಿದಿಲ್ಲ. ಆದರೆ ದೇವರ ಚಿತ್ತ ಪೌಲನ ಮೇಲೆ ಇದ್ದಿದ್ದು. ನಂತರ ಈ ಅಪೊಸ್ತಲರುಗಳು ಸೇವೆ ಮಾಡಿ, ಅಪೊಸ್ತಲ ಕೃತ್ಯಗಳು ಫುಲ್ ಓದಿ ನೋಡಿ, ಅಪೊಸ್ತಲರುಗಳು ಸೇವೆ ಮಾಡುತ್ತಿದ್ದಾರೆ. ಆದರೆ ಇನ್ನೂ ಸಹ ದೇವರ ನಾಮವನ್ನು ಈ ಭೂಮಿಯಲ್ಲಿ ಪ್ರಸ್ತಾವಪಡಿಸುವುದಕ್ಕೆ, ಇನ್ನೂ ಸಹ ಇಲ್ಲಿ ಮಂಡತನದಲ್ಲಿ ಕುಳಿತಿರುವಂಥ ಈ ಜನರಿಗೆ ದೇವರ ಬಗ್ಗೆ ತಿಳಿಸುವುದಕ್ಕೆ ಅಪೊಸ್ತಲನ ಪೌಲನು ಪತ್ರಿಕೆಗಳನ್ನು ಊರೂರಿಗೆ ಬರೆಯುತ್ತಾನೆ ಎಂಬುದಾಗಿ ಪೌಲನಿಗೆ ತಿಳಿದಿಲ್ಲ. ಆದರೆ ದೇವರು ಆತನ ಮೇಲೆ ಒಂದು ಚಿತ್ತವನ್ನು ಇಟ್ಟಿದ್ದರು, ನಿನ್ನ ಮುಖಾಂತರವಾಗಿಯೇ ದೇವರ ನಾಮವನ್ನು ಈ ಭೂಮಿಯಲ್ಲಿ ನಾನೇನು ಮಾಡ್ತೇನೆ, ಪ್ರಸ್ತಾವಪಡಿಸುತ್ತೇನೆ. ಇನ್ನೂ ಹೆಚ್ಚಾಗಿ ಹೇಳುವುದಕ್ಕೆ ಈ ಅಪೊಸ್ತಲನ ಪೌಲನ್ನು ಬಳಸಿಕೊಂಡರು. ನೀವು ಅಂದುಕೊಂಡಿದ್ದು ಸುಮ್ಮನೆ ಬಂದು ಕುಳಿತಿದ್ದೇವೆ ಸಭೆಯಲ್ಲಿ ನಾವು ಬಂದಿ ಅಂತ. ಹಲ್ಲೆಲೂಯಾ. ನೀವು ಅಂದುಕೊಂಡಿದ್ದೀರಿ ದೇವರು ನಿಮ್ಮನ್ನು ಸುಮ್ಮನೆ ಕರೆದು ಏನೋ ಬಂದಿರೋ ಜನರ ಸಭೆಯಲ್ಲಿ ಜನವನ್ನು ಕೂಡಿಸೋದಕ್ಕೋಸ್ಕರ ಬಂದು ಕುಳಿಸಿಕೊಂಡಿದ್ದ, ಸೇವಕರುಗಳು ಸುಮ್ಮನೆ ನಿಮಗೆ ಪ್ರಸಂಗ ಮಾಡ್ತಿದ್ದ ಅಂದುಕೊಂಡಿದ್ದೀರಾ? ಇಲ್ಲ ಪ್ರಿಯ ದೇವರ ಮಕ್ಕಳೇ, ನೀನು ನಿಂತು ಪ್ರಸಂಗ ಮಾಡುವಂಥ ಪ್ರತಿಯೊಬ್ಬರಿಗೂ ಇರುವಂಥ ಒಂದೇ ಒಂದು ದಾಹ, ನಿಮ್ಮ ಸಂಖ್ಯೆಗಳು ಹೆಚ್ಚಿಸುವುದಲ್ಲ, ನಿಮ್ಮನ್ನು ಹೇಗಾದರೂ ದೇವರ ಕಡೆ ತಿರುಗಿಸಿ ನಿಮ್ಮ ಮುಖಾಂತರವಾಗಿ ಅನೇಕರು ದೇವರ ಕಡೆಗೆ ತಿರುಗಿಸುವುದೇ ನಮಗೆ ಒಂದು ದಾಹವಾಗಿದೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ. ಅಪೊಸ್ತಲನ ಪೌಲನು ಹಾಗೆ ತಿರುಗಿ ನಿಂತಿದ್ದಕ್ಕೇನೆ ಆತನ ಮುಖಾಂತರವಾಗಿ 14 ಪತ್ರಿಕೆಗಳನ್ನು ಬರೆದರು. ಇನ್ನು ಎಬ್ರಿಯರಿಗೆ ಬರೆದ ಪತ್ರಿಕೆ ಇನ್ನೂ ಕನ್ಫರ್ಮ್ ಆಗಿಲ್ಲ, ಅವರೇ ಬರೆದಿದ್ದಾರೆ ಅಂತೇಳಿ ಇಷ್ಟು ಪತ್ರಿಕೆಗಳನ್ನ ಬರೆದು ಇವತ್ತು ನಮಗೆ ಓದಲಿಕ್ಕೆ ಕೊಟ್ಟಿದ್ದಾರೆ. ಪ್ರಿಯ ದೇವರ ಮಕ್ಕಳ, ಹೊಸ ಒಡಂಬಡಿಕೆಯಲ್ಲಿ ಸುವಾರ್ತೆಗಳ ಪುಸ್ತಕವನ್ನು ಬಿಟ್ಟು ಅಪೊಸ್ತಲನ ಕೃತ್ಯಗಳಿಂದ ಬಿಟ್ಟು ಮಿಕ್ಕಿದ ಎಲ್ಲವನ್ನು ಓದಿ ನೋಡುವುದಾದರೆ ಅಪೊಸ್ತಲನ ಪೌಲನು ಮಾಡಿದಂಥ ಸೇವೆಯಲ್ಲಿ ಆತ ನಮಗೆ ಮಾಡಿದ ಉಪದೇಶಗಳಲ್ಲಿ ತುಂಬ ಹೆಚ್ಚಾಗಿದೆ. ಇದೆಲ್ಲ ಹೇಗೆ ಆಯಿತು? ಆತನು ದೇವರ ಕಡೆಗೆ ಪರಿಪೂರ್ಣವಾಗಿ ತಿರುಗಿದಾಗ. ಹಲ್ಲೆಲೂಯಾ. ಆತನ ಕಡೆ ದೇವರ ಕಡೆ ಪರಿಪೂರ್ಣ ತಿರುಗಿ ಹೊಸದನ್ನು ಅಳವಡಿಸಿಕೊಂಡು ಹಳೆಯದನ್ನೆಲ್ಲ ಮರೆತು ಬಿಟ್ಟಾಗ, ದೇವರ ಆತ್ಮದಿಂದ ನಡೆಸಲ್ಪಟ್ಟಾಗ, ಇನ್ನೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಒಂದು ಕಡೆ ದೇವರ ಆತ್ಮದಿಂದ ನಡೆಸಬೇಕಾದ್ರೆ ಪೌಲನು ಇಬ್ಬರು ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಕಡೆ ಪ್ರಸಂಗ ಮಾಡುತ್ತಿದ್ದಾರೆ. ಏನು ಮಾಡ್ತಿದ್ದಾರೆ? ಒಂದು ಕಡೆ ಪ್ರಸಂಗ ಮಾಡುತ್ತಿದ್ದಾರೆ. ಆಗ ಒಂದು ಕುಳಿತಿರೋ ಒಂದು ವ್ಯಕ್ತಿಯನ್ನು ಬಂದು ನೋಡುತ್ತಿದ್ದಾರೆ. ಏನಪ್ಪ ಅಂತ ಅವನು ಸುಮ್ಮನೆ ಕೂತಾರೆ, ಇವರು ಪ್ರಸಂಗ ಮಾಡ್ತಾನೆ ಇದ್ದಾರೆ, ಅವನ ಗಮನಿಸಿ ನೋಡುತ್ತಿದ್ದಾರೆ. ಅಲ್ಲಿರುವೆಲ್ಲ ಶಾಕ್ ಆಯ್ತು. ಸುಮ್ಮನೆ ಪ್ರಸಂಗ ಮಾಡ್ತಿರ್ಬೇಕು, ಸಡನ್ನಾಗಿ ಒಬ್ರು ನೋಡಿದ್ರೆ ಅವ್ರಿಗೇನಾಗುತ್ತೆ, ನಮ್ಮನ್ನು ನೋಡ್ತಾರಪ್ಪ ಅಂತ ಭಯ ಆಗುತ್ತಲ್ವಾ? ಈ ರೀತಿಯಾಗಿ ಅಲ್ಲಿ ಕುಳಿತಿರುವಂಥ ವ್ಯಕ್ತಿ, ಕುಳಿತಿರುವಂಥ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಆತನಿಗೆ ನಡೆಯೋಕ್ಕಾಗೋದಿಲ್ಲ. ಹಲ್ಲೆಲೂಯಾ.
ಆತನಿಗೆ ನಡೆಯಕ್ಕಾಗುತ್ತಿಲ್ಲ. ನಡೆಯಕ್ಕಾಗದಿರೋ ವ್ಯಕ್ತಿ ಕುಳಿತಿದ್ದಾರೆ. ಆ ವ್ಯಕ್ತಿನ ಪೌಲನೇನು ಮಾಡ್ತಾನೆ, ಗಮನಿಸಿಟ್ಟು ನೋಡುತ್ತಿದ್ದಾರೆ. ಈಗ ಗಮನಿಸಿಟ್ಟು ನೋಡುತ್ತಿರ್ಬೇಕಾದ್ರೆ ಇವಾಗ ಹೇಳ್ತಿದ್ದಾರೆ, ನಿನ್ನಲ್ಲಿ ಎದ್ದು ನಡೆಯಬೇಕಾಗಿರೋದಕ್ಕೆ ನಿನಗೆ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ. ಯಾಕೆ ಇದೆಲ್ಲ ಬದಲಾಯಿತು ಅಂತ ಹೇಳಿದರೆ, ಆತನು ಆತ್ಮದಲ್ಲಿ ನಡೆಸಲ್ಪಡುವನಾಗಿ ನಿಂತಿದ್ದನು. ಹಲ್ಲೆಲೂಯಾ. ನಂತರವಾಗ ನಡೆದಂಥ ಘಟನೆಗಳನ್ನ ಓದಿ ನೋಡಿದ್ದೇವೆ. ಆತನು ಅದ್ಭುತ ಹೊಂದಿದ ತಕ್ಷಣ ಅಲ್ಲಿದ್ದ ಜನರೆಲ್ಲ ಅವರು ಏನು ಮಾಡಿದ್ರು, ಆರಾಲ ತಂದ್ಬಿಟ್ರು ಆತನಿಗೆ ಹಾಕೋದಕ್ಕೆ. ಇವರು ದೇವ್ರುಗಳು ಯಾರೋ ಬಂದ್ಬಿಟ್ಟಿದ್ದಾರೆ, ಅವರವರ ದೇವ್ರ ಹೆಸರು ಹೇಳ್ಕೊಂಡ್ರು. ಯಾವುದೋ ದೇವ್ರು ಬಂದ್ಬಿಟ್ಟಿದೆ, ಬಂದು ಮಾಲೆ ಹಾಕೋಣ ಅಂತ ಏನು ಮಾಡಿದ್ರು, ಎಲ್ಲ ತಂದುಬಿಟ್ಟಿದ್ರು. ಆತ್ಮದಲ್ಲಿ ನಾವು ನಡೆಯುವವರಾಗಿರಬೇಕು. ಹಳೆಯದನ್ನೆಲ್ಲ ಮರೆತು ಹೊಸ ಅಳವಡಿಸಿಕೊಳ್ಳಬೇಕು. ಪ್ರಿಯದೇವ ಮಕ್ಕಳೇ, ಸುಮ್ಮನೆ ವಿಶ್ವಾಸಗಳನ್ನು ಬಂದು ಹೋಗುತ್ತೀನಿ ಅಂತ ಕುಳಿತುಕೊಳ್ಳೋದು ವ್ಯರ್ಥ. ಪ್ರಿಯದೇವ ಮಕ್ಕಳು, ನಿಮ್ಮಲ್ಲಿ ನೀವು ಹೊಸದಾಗಿ ಬದಲಾಯಿಸಿಕೊಂಡರೆ, ಅಪೊಸ್ತಲನಾದ ಪೌಲನು ಕೊನೆಯದಲ್ಲಿ ಕೊರಿಂಥ ಪತ್ರಿಕೆಯಲ್ಲಿ ಕೆಲವೊಂದು ವಾಕ್ಯಗಳನ್ನು ಬರೀತಿದ್ದಾರೆ. ಪ್ರಿಯದೇವ ಮಕ್ಕಳೇ, ಆತನ ಓಟವನ್ನು ಮುಗಿಸಬೇಕಾದ್ರೆ ಕೊನೆಯದಾಗ ಆತನು ಹೇಳುತ್ತಿದ್ದಾನೆ, ನನ್ನ ನಂಬಿಕೆಯನ್ನು ಕಾದುಕೊಂಡೆ ಅಂತ ಹೇಳಿ. ಹಲ್ಲೆಲೂಯಾ. ಆದರೆ ಎಷ್ಟು ಹೋರಾಟದ ಮಧ್ಯದಲ್ಲಿ ಅದನ್ನು ಸೇವೆ ಮಾಡಿ ಇವತ್ತು ನಾವು ಬಂದಿಳು ಕುಳಿತಿರೋದು, ಏನೋ ಬಿಡು, ಚರ್ಚ್ಗೆ ಹೋದರೆ ಆಯಿತು, ಅಪ್ಪ ಅಮ್ಮ ಹೋಗ್ತಾರೆ, ನಾವು ಜೊತೆಗೆ ಹೋದರೆ ಸಾಕು ಅಲ್ವಾ. ದೇವರನ್ನು ಕರೆಯಬೇಕಾದರೆ ನನಗೆ ವಿಷಯ ತಿಳಿದಿಲ್ಲ. ಈ ಮಾತು ಹೇಳಿದ್ನ, ನಮ್ಮ ಅಪ್ಪ ಅಮ್ಮ ಸಭೆಗೆ ಹೋದರೆ ನಾವು ಹೋಗೋಣ ಅಂಥೇಳಿ. ನಾನು ಹಾಗೆ ಒಂದು ಕಾಲದಲ್ಲಿ ಇದ್ದವನಾಗೆ. ನಮ್ಮ ತಂದೆ ತಾಯಿ ಸಭೆ ಕರ್ಕೊಂಡು ಹೋಗ್ತಾರೆ, ಅವ್ರು ಚರ್ಚ್ಗೆ ಹೋಗ್ತಾರಲ್ಲ, ನಾವು ಹೋಗಬೇಕು ಅಷ್ಟೇ ನಮ್ಗೆ ಗೊತ್ತು, ಬೇರೆ ಏನೂ ಗೊತ್ತಿಲ್ಲ ನಮಗೆ. ಆದರೆ ಆಲಯದಲ್ಲಿ ಬಂದು ಕುಳಿತುಕೊಂಡು ನಮಗೆ ತಿಳಿದಿಲ್ಲ. ನೀನು ಇಲ್ಲಿ ಕುಳಿತಿರೋ ನಿಮಗೆ ಯಾರಿಗೂ ದೇವರ ಚಿತ್ತ ನಿಮ್ಮ ಮೇಲೆ ಇಂಟಿದೆ ನಿಮಗೆ ನಿಜವನ್ನು ತಿಳಿದಿಲ್ಲ, ಯಾರಿಗೂ ತಿಳಿದಿಲ್ಲ. ಆತನು ನೆರವೇರಿಸುವಾಗ ನನಗದು ಒಂದು ಪದ ತುಂಬ ಮುಖ್ಯ. ದೇವರ ಚಿತ್ತ ನಮ್ಮ ಮೇಲೆ ಇಟ್ಟಿರುವುದು ದೇವರು ನಮಗೆ ತೋರ್ಪಡಿಸುವುದೇ ಇಲ್ವಂತೆ. ಆದರೆ ಸರಿಯಾದ ಸಮಯ ಬಂದಾಗ ಅದನ್ನು ದೇವರು ತೋರಿಸುತ್ತಾರೆ, ಅದನ್ನು ನೆರವೇರಿಸಿ ತೋರಿಸ್ತಾರಂತೆ. ಇದೇ ನೋಡಿ ನಿಮಗೆ ಇಟ್ಟಿದ್ದ ಚಿತ್ತ ಅಂತ. ಪೌಲನಿಗೆ ಹಾಗೆ ಆಯಿತು. ಪ್ರಿಯ ಮಕ್ಕಳು, ನನ್ನ ಜೀವಿತದಲ್ಲಿ ಹಾಗೆ ಆಗಿದ್ದು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾವು ಈ ವಿಶ್ವಾಸಿಗಳಾಗಿದ್ದೇವೆ ಅಂತ ಮಾತ್ರ ಗೊತ್ತು, ಹೊರತು ಹೇಗಿರಬೇಕು, ಏನು ಮಾಡಬೇಕು ಏನೂ ಗೊತ್ತಿಲ್ಲ. ಆದರೆ ಇವತ್ತು ಸೇವಕರಾಗಿ ಬದಲಾಗಬೇಕಾದ್ರೆ ತಿಳಿಯುತ್ತಿದ್ದೆ, ಯಾತಕ್ಕೆ ದೇವರು ನನ್ನನ್ನು ಸಭೆಯೊಳಗೆ ತಂದುಕೊಂಡು ಹೇಳಿ. ಹಲ್ಲೆಲೂಯಾ. ನಾನು ಸೇವಕರಿಗೆ ಗೊತ್ತು, ಒಂದು ವಯಸ್ಸಾಗಿರೋ ಪಾಸ್ಟರ್ ರಾಜೇಂದ್ರ ಅಂತ ಹೇಳಿ, ಅವರ ಸಭೆಯೊಳಗೆ ಮೊದಲಾಗಿ ನಾವು ಹೋದಂಥ ಒಂದು ಕ್ಷಣ ಹೇಗಪ್ಪ ಅಂತ ಕೇಳಿದರೆ, ಅವರ ಸಭೆಯಲ್ಲಿ ಹಾಡಾಡಿ ಶಬ್ದ ಆಡಿ ಕೈತಟ್ಟಿ ಆರಾಧನೆ ಮಾಡ್ತಿದ್ದಾರೆ. ಆಚೆ ಬುಗುರಿ ಆಡಿಕೊಂಡು ಕುಂಟೆ ಬೆಲೆ ಆಡ್ತಿದ್ದಂಥ ಚಿಕ್ಕ ಮಕ್ಕಳು ನಾವು ಏನೋ ಸೌಂಡ್ ಕೇಳಿಸ ಬಂದರು, ಚರ್ಚೊಳಗೆ ಹೋಗೋಣ ಅಂತ ಹೋದವರು. ಮೊದಲನೇ ವಾರ ಹೋದೋ ಬಿಸ್ಕೆಟ್ ಕೊಟ್ಟರು. ವಾರ ಹೋದರೆ ಬಿಸ್ಕೆಟ್ ಕೊಡ್ತಾರೆ ಅಂದ್ಬಿಟ್ಟು ನಾವೇನು ಮಾಡ್ದೆ, ವಾರ ಕರೆಕ್ಟಾಗಿ ಆರಾಧನೆ ಮಾಡ್ಬೇಕಾದ್ರೆ ಹೋಗ್ತಿದ್ದು ಚರ್ಚಿಗೆ. ನಾವಾಗ ಪ್ರಿಯ ದೇವರ ಮಕ್ಕಳೇ, ಇವತ್ತು ಅವರೆಲ್ಲರ ಮುಂದಾಗಿ ದೇವರು ನನ್ನನ್ನು ಸೇವಕನಾಗಿ ಬದಲಾಯಿಸಿದ್ದಾರೆ. ನಮ್ಮ ಯಾರಿಗೂ ನಮಗೆ ಗೊತ್ತಿಲ್ಲ ನಾವು ಈ ಥರ ಬದಲಾಗ್ತೀವಿ ಅಂತ. ದೇವರು ಬದಲಾಯಿಸಬೇಕಾಗಿದ್ದಾರೆ. ನಮ್ಮ ಶೈಲಿಗಳನ್ನ ಬದಲಾಯಿಸಬೇಕು. ಹಳೇ ಕಾರ್ಯಗಳನ್ನ ಬಿಟ್ಬಿಡ್ರಿ, ದೇವರಿಗೋಸ್ಕರ ಏನಾದರೂ ಮಾಡಬೇಕೆಂಬುದಾಗ. ಇನ್ನು ವೇದದಲ್ಲಿ ನಾನು ಕೊಟ್ಟಿದ್ದು ಬೇರೆ 3 ಪಾಯಿಂಟು ತೆಗೆದುಕೊಂಡು ನೋಡ್ರಿ. ಇನ್ನು ಅಪೊಸ್ತಲನ ಕೃತ್ಯಗಳನ್ನು ಪೂರ್ತಿ ಓದಿ ನೋಡ್ರಿ, ರೋಮಪುರದವರಿಗೆ ಬರೆದ ಪತ್ರಿಕೆ ಪೂರ್ತಿ ಓದಿರಿ. ನಿಮ್ಮ ಜೀವಿತ ಇನ್ನು ಎಲ್ಲೆಲ್ಲ ಬದಲಾಯಿಸಬೇಕು ನೀವು ಬದಲಾಯಿಸ್ತಾರೆ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಮೊಣಕಾಲೂರೋಣ. ದೇವರು ನಮ್ಮನ್ನು ಸುಮ್ಮನೆ ಕರೆದಿಲ್ಲ. ಪ್ರಿಯ ಮಕ್ಕಳೇ, ಸುಮ್ಮನೆ ವಿಶ್ವಾಸಿಗಳು ಸಭೆ ವಿಶ್ವಾಸಿಗಳು ಹೇಳೋದಕ್ಕೋಸ್ಕರ ಕರೆದಿಲ್ಲ. ಯಾವುದೋ ಒಂದು ಚಿತ್ತಕ್ಕೋಸ್ಕರ ದೇವರು ಕರೆದಿದ್ದಾರೆ. ಅದಕ್ಕೆ ಮೊದಲಾಗಿ ನಮ್ಮ ಶೈಲಿಗಳೆಲ್ಲ ಬದಲಾಗಬೇಕು. ನಮ್ಮ ಜೀವಿತದ ಶೈಲಿಗಳು ಬದಲಾಗಬೇಕು. ಮಾತುಕತೆಗಳೆಲ್ಲ ಬದಲಾಗಬೇಕು. ಪರಿಪೂರ್ಣ ಏನೋ ಸ್ವಲ್ಪ ಬದಲಾಗಿ ಸ್ವಲ್ಪ ಬಿಟ್ಟು ಹೋಗೋದಲ್ಲ, ಎಲ್ಲವನ್ನು ಬದಲಾಯಿ. ಇದು ಚಿಕ್ಕ ತಪ್ಪಲ್ವ ನಾನು ಮಾಡ್ಕೋತೀನಿ ಅಂತಲ್ಲ, ಎಲ್ಲವನ್ನು ಬದಲಾಯಿಸಿಕೊಂಡು ಹಳೆಯ ಕಾರ್ಯಗಳನ್ನೆಲ್ಲ ತೊರೆದು ಬಿಟ್ಟು ಪರಲೋಕ ರಾಜ್ಯದ ಕಾರ್ಯಗಳನ್ನು ಅಳವಡಿಸಿಕೊಂಡು ಆ ಪರಿಶುದ್ಧಾತ್ಮನು ನಮ್ಮನ್ನು ನಡೆಸುವ ಪ್ರಕಾರವಾಗಿ ನಡೆಯುವನಾಗಿ ನಿಂತುಕೊಂಡು ದೇವರ ಸುವಾರ್ತೆಯನ್ನು ಸಾರುವರಾಗಿ ನಿಂತುಕೊಳ್ಳಬೇಕು. ಇದುವೇ ಕ್ರೈಸ್ತ ವಿಶ್ವಾಸಿಗಳ ಮುಖ್ಯವಾದ ಒಂದು ಅಂಶವಾಗಿದೆ. ಇದುವೇ ಕ್ರೈಸ್ತ ವಿಶ್ವಾಸಿಗಳ ಮುಖ್ಯವಾದ ಒಂದು ಅಂಶ. ಇದನ್ನು ಹೊರತು ಬೇರೆ ಯಾವುದಿಲ್ಲ. ಪ್ರಿಯ ಮಕ್ಕಳೇ, ನನ್ನ ಹತ್ರ ಹಣಕಾಸಿದ್ದೆ, ನಾನು ಕ್ರಿಸ್ತನಲ್ಲಿ ಬಂದಿದ್ದ ಹಣಕಾಸಿನಲ್ಲಿ ತುಂಬಿಕೊಂಡಿದ್ದೆ, ಅದಲ್ಲ. ನಾವು ದೇವರ ಕಡೆಗೆ ತಿರುಗಬೇಕಾದ ಅವಶ್ಯಕತೆ ಆಗಿದೆ. ಅರ್ಪಣಿಸಿ ದೇವರ ಸಂಗಪ್ಪ ಇದೆಲ್ಲ ನನ್ನನ್ನು ಬದಲಾಯಿಸಿರಿ ಕರ್ತನೆ ಅಂತೇಳಿ, ನಾನು ಹಳೆಯ ಕಾರ್ಯಗಳನ್ನು ಬದಲಾಯಿಸಿರಿ ಕರ್ತರೆಪ್ಪ. ದೇವರೇ, ನಾನು ಇನ್ನು ಇಡುವಂಥ ಪ್ರತಿಯೊಂದು ಹೆಜ್ಜೆಯು ದೇವರಪ್ಪ ನಿನ್ನ ಆತ್ಮದಿಂದ ನಡೆಯುವನಾಗಿರಬೇಕು ಕರ್ತನೆಪ್ಪ. ನೀವು ನನ್ನ ನಡೆಸುವ ಪ್ರಕಾರವಾಗಿ ನಾನು ನಡೆಯುವನಾಗಿರಬೇಕೆಂದು ಅರ್ಪಣಿಸಿಕೊಡಿರಿ.
ಅಪ್ಪ, ನಾನೇ ಒಂದು ಸುವಾರ್ತೆಗೆ ಬದಲಾಗಿ ಸುವಾರ್ತೆಯನ್ನು ಬಿಡದೆ ಸಾರುತ್ತಿರಬೇಕು ದೇವರೇ. ನಾನು ಮಾತನಾಡುವುದರಲ್ಲಿ, ನಾನು ಮಾಡುವ ಕೆಲಸದಲ್ಲಿ, ನಾನು ಹೋಗುವ ಸ್ಥಳದಲ್ಲಿ, ನಾನು ನಿಂತಿರುವ ಸ್ಥಳದಲ್ಲಿ ಎಲ್ಲದರಲ್ಲೂ ಬದಲಾಗಬೇಕು ದೇವರೇ. ಅರ್ಪಣಿಸಿಕೊಡಿರಿ. ಇದನ್ನು ಬಿಟ್ಟುಬಿಟ್ಟು ನಾನೇನೋ ನಾವು ಕ್ರೈಸ್ತರಲ್ಲಿ ಬಂದೋ ನನಗೆ ದೇವರು ಶಾಶ್ವತ ಕೊಟ್ಟರು, ಅದಲ್ಲ. ಅದು ನಿಮ್ಮ ಅಗತ್ಯಕ್ಕೋಸ್ಕರ ಕೊಟ್ಟಿದ್ದು, ಅದು ಮತ್ತೊಬ್ಬರಿಗೆ ಸಹಾಯವಾಗುವಂತೆ ಕೊಟ್ಟಿರೋದು. ಅದೆಲ್ಲ ಕಂಡ್ರೆ ಕ್ರೈಸ್ತರಿಗಿರಬೇಕಾದ ಗುಣಲಕ್ಷಣಗಳು. ಎಲ್ಲ ಹಳೆ ಕಾರ್ಯಗಳು ಬಿಟ್ಟಿರಬೇಕು. ದೇವರ ಆತ್ಮದಿಂದ ನಡೆಸಲ್ಪಡುವರಾಗಿ ನಿಂತಿರಬೇಕು. ಸುವಾರ್ತೆ ನಮ್ಮ ಮುಖಾಂತರವಾಗಿ ಸಾರಲ್ಪಡುತ್ತಿರಬೇಕು. ದೇವರ ನಾಮವನ್ನು ಪ್ರಸ್ತಾರಪಡಿಸುತ್ತಿರಬೇಕು ಈ ಭೂಮಿಯಲ್ಲಿ. ಇದನ್ನು ತಿಳಿದು ನೀವು ನಡೆಯುವರಾಗಿದ್ದರೆ ಪ್ರಿಯದೇ ಮಕ್ಕಳೇ, ಆ ದೇವರ ಆತ್ಮ ನಿಮ್ಮೊಂದಿಗೆ ಮಾತನಾಡುತ್ತಾರೆ. ನಿಮ್ಮನ್ನು ಸಭೆಯೊಳಗೆ ತಂದಿರುವಂಥ ದೇವರ ಚಿತ್ತ ಆತನೇ ನಿಮ್ಮ ಕಣ್ಗಳ ಮುಂದಾಗ ನೆರವೇರಿಸಿ ತೋರಿಸುತ್ತಾರೆ. ಅದು ಯಾರಾಗಿದ್ರೂ ಪರವಾಗಿಲ್ಲ. ನೀವು ಯೋಚನೆ ಮಾಡಬೇಡಿ, ನಾವು ಇಷ್ಟು ವರ್ಷ ಆಗ್ಬಿಡುತ್ತೆ ನನಗೆ ವಯಸ್ಸು, ಹಂಗಲ್ಲ. ಇಲ್ಲ, ದೇವರು ಯಾರನ್ನು ಕೊಂಡು ಯಾವಾಗ ಬೇಕಾದ್ರೆ ಏನು ಬೇಕಾದರೆ ಉಪಯೋಗಿಸುತ್ತಾರೆ ಪ್ರಿಯದೇ ಮಕ್ಕಳೇ. ಎಲ್ಲರೂ ಬಾಯಿಗಳ ತೆರೆದು ದೇವರ ಸಮ್ಮುಖದಲ್ಲಿ ಅರ್ಪಣಿಸೋಣ. ಎಲ್ಲ ಶಬ್ದವಾಗಪ್ಪ, ನಮ್ಮನ್ನು ಬದಲಾಯಿಸಿಕೊಡಿರಿ ದೇವರೇ ಅಪ್ಪ. ನಮ್ಮನ್ನು ಒಂದು ಕಾರ್ಯಕ್ಕೋಸ್ಕರ ತಂದಿದ್ದೀರಾ ದೇವರೇ ಅಪ್ಪ. ನಾವು ತಿಂಗಳಾದ ರಾಭೋಜನ ಪಂಕ್ತಿಯಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ. ಇವೆಲ್ಲ ಕಾರ್ಯಗಳು ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಬದಲಾಗಲಿಲ್ಲ, ನಾವು ಈಗೆಲ್ಲ ಇಲ್ಲ, ಸುಮ್ಮನೆ ಇದ್ದು ಅಂತ ಹೇಳಿದರೆ ಎಲ್ಲವೂ ವ್ಯರ್ಥ ಪ್ರಿಯದೇ ಮಕ್ಕಳೇ. ದೇವ ಸೇವಕರುಗಳು ನಿಂತು ಪ್ರಸಂಗ ಮಾಡಿರುವುದು ವ್ಯರ್ಥವಾಗಿ ಹೋಗ್ಬಿಡ್ತದೆ. ಇಷ್ಟು ವರ್ಷ ನೀವು ಜೀವಿಸುವುದು ವ್ಯರ್ಥವಾಗಿ ಹೋಗುತ್ತೆ ಪ್ರಿಯದೇ ಮಕ್ಕಳೇ. ಅರ್ಪಣಿಸಿಕೊಡೋಣ. அதோடைய பந்தகினாமாய் தமாவா